ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇ, ಬಳ್ಳಾರಿಯ ಗಣಿಧಣಿ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಜನಾರ್ದನ ರೆಡ್ಡಿ ಅವರಿಗೆ ಮೇ 6ರಂದು CBIನ ವಿಶೇಷ ನ್ಯಾಯಾಲಯ ಶಿಕ್ಷೆಗೆ ಗುರಿ ಮಾಡಿತ್ತು. 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಜೊತೆಗೆ 10,000 ದಂಡವನ್ನು ಪಾವತಿ ಮಾಡಬೇಕನ್ನುವಂತಹ ಶಿಕ್ಷೆಯನ್ನು ಏನು ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಾಗೆ CBIನ ವಿಶೇಷ ನ್ಯಾಯಾಲಯ ಮೇ 6ರಂದು ಜನಾರ್ದನ ರೆಡ್ಡಿಗೆ ಶಿಕ್ಷೆಯ ಪ್ರಮಾಣವನ್ನು ಘೋಷಣೆ ಮಾಡಿತ್ತು. ಅವರನ್ನು ಕೂಡ ಬಂಧನಕ್ಕೂ ಕೂಡ ಒಳಪಡಿಸಿತ್ತು ಅನ್ನುವಂಥದ್ದು. ಬಟ್ ಪ್ರಸ್ತುತ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಾಗೆ ತೆಲಂಗಾಣದ ಹೈಕೋರ್ಟ್ CBI ನೀಡಿರ್ತಕ್ಕಂಥ ವಿಶೇಷ ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ ಕೊಡುವ ಮುಖಾಂತರ ಜನಾರ್ದನ ರೆಡ್ಡಿಗೆ ಒಂದು ರೀತಿಯಾದಂಥ ಬಿಗ್ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ಇನ್ನೇನು ಅವರು ಮೇ 6ರಂದು ಘೋಷಣೆಯಾಗಿದ್ದಂತಹ ಶಿಕ್ಷೆಯ ಪ್ರಮಾಣದ ಅನ್ವಯ ಅವರನ್ನು ಶಾಸಕತ್ವದಿಂದನೂ ಕೂಡ ತೆಗೆದುಹಾಕಲಾಗಿತ್ತು. ಯಾಕಂದರೆ ಯಾವುದೇ ಶಾಸಕರು ಕೂಡ ಪ್ರತಿನಿಧಿಯ ಕಾಯ್ದೆ ಅನ್ವಯ 2 ವರ್ಷಗಳನ್ನು ಮೀರಿರ್ತಕ್ಕಂಥ ಜೈಲು ಶಿಕ್ಷೆನ ಅನುಭವಿಸಿದ್ರೆ ಅವರನ್ನು ಶಾಸಕತ್ವದಿಂದ ತೆಗಿಬೇಕು ಅನ್ನುವಂತಹ ಕಾನೂನಿನ ಪ್ರಕಾರ ಜನಾರ್ದನ ರೆಡ್ಡಿ ಅವರನ್ನು ಕೂಡ ಶಾಸಕತ್ವದಿಂದ ತೆಗೆದುಹಾಕಲಾಗಿತ್ತು ಅನ್ನುವಂತಹದ್ದು ಮಾಹಿತಿ. ಬಟ್ ಪ್ರಸ್ತುತ ತೆಲಂಗಾಣ ಹೈಕೋರ್ಟ್ ಜನಾರ್ದನ ರೆಡ್ಡಿಗೆ ಒಂದು ಬಿಗ್ ರಿಲೀಫನ್ನು ಕೊಡುವ ಮುಖಾಂತರ ಏನು ಗಂಗಾವತಿಯಲ್ಲಿ ಮತ್ತೊಮ್ಮೆ ಚುನಾವಣೆ ಎದುರಾಗುವಂತಹ ಉಪಚುನಾವಣೆಗೆ ಏನು ತಯಾರಿಯನ್ನು ಮಾಡ್ತಿತ್ತೋ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯ ನಿರಾಸೆ ಮೂಡಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೂಡ ಗಂಗಾವತಿಗೆ ಸಂಬಂಧಪಟ್ಟಾಗಿ ಇನ್ನೇನು ಉಪಚುನಾವಣೆ ಘೋಷಣೆ ಮಾಡುವಂಥ ಹಂತದಲ್ಲಿತ್ತು ಚುನಾವಣಾ ಆಯೋಗ ಅನ್ನುವಂಥದ್ದು. ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿತ್ತು ಕಾಂಗ್ರೆಸ್ ಅನ್ನುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ಸಿಂದ ಕರಡಿ ಸಂಗಡ ನೀತಿರ ಅಭ್ಯರ್ಥಿಗಳು ನಾವು ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಒಂದು ಬಿರುಸಿನ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲೇ ತೆಲಂಗಾಣದ ಹೈಕೋರ್ಟ್ ಒಂದು ಬಿಗ್ ರಿಲೀಫನ್ನು ಕೊಟ್ಟಿದೆ ಗಣಿಧಣಿ ಜನಾರ್ದನ ರೆಡ್ಡಿ ಅವರಿಗೆ. ಏನಿದು ಪ್ರಕರಣ ಅಂತ ಕೇಳಿದಾಗ ಸ್ನೇಹಿತರೆ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಒಂದು ಓಬಳಾಪುರಂನ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡುವ ಉದ್ದೇಶದಿಂದ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಗಡಿ ಭಾಗವನ್ನು ಕೂಡ ಬದಲಾಯಿಸಿದ್ದಾರೆ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಗಣಿಯನ್ನು ಲೂಟಿ ಮಾಡಿದ್ದಾರೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಗೆ ಮೇ 6ರಂದು CBIನ ವಿಶೇಷ ನ್ಯಾಯಾಲಯ 7 ವರ್ಷಗಳ ಕಾಲ ಜೈಲು ಶಿಕ್ಷೆಯ ಜೊತೆಗೆ 10,000 ರೂಪಾಯಿ ದಂಡವನ್ನು ವಿಧಿಸಿತ್ತು. ಬಟ್ ಇವಾಗ ಈ ಒಂದು ಆದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಈ ಮುಖಾಂತರ ಷರತ್ತನ್ನು ಕೂಡ ವಿಧಿಸಿದ್ದಾರೆ ಅನ್ನುವಂಥದ್ದು. ಏನಪ್ಪ ಷರತ್ತು ಅಂತಂದರೆ 10 ಲಕ್ಷ ರೂಪಾಯಿನ 2 ಬಾಂಡನ್ನು ಸಬ್ಮಿಟ್ ಮಾಡಿ ಶ್ಯೂರಿಟಿಯನ್ನು ಕೊಡೋದಕ್ಕೆ ಹೇಳಿದರೆ, ಜೊತೆಗೆ ಪಾಸ್ಪೋರ್ಟನ್ನು ಕೂಡ ಒಪ್ಪಿಸಬೇಕು ಅನ್ನುವಂಥದ್ದನ್ನು ಕೂಡ ಹೇಳೋದ್ರ ಜೊತೆಗೆ ದೇಶ ಬಿಟ್ಟು ಹೋಗಬಾರ್ದು ಅನ್ನುವಂತಹ ಒಂದು ಫಾರ್ಮನನ್ನು ಕೂಡ ಹೊರಡಿಸಿದೆ ತೆಲಂಗಾಣ ಹೈಕೋರ್ಟ್ ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಮುಂದೆ CBIನ ವಿಶೇಷ ನ್ಯಾಯಾಲಯ ಏನಾದರೂ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುತ್ತಾ ಈ ಒಂದು ತೆಲಂಗಾಣ ಹೈಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸೊ ಆಬ್ವಿಯಸ್ಲಿ CBIನ ವಿಶೇಷ ಈ ಒಂದು ತಡೆಯಾಜ್ಞೆಗೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಕಾದು ನೋಡಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಜನಾರ್ದನ ರೆಡ್ಡಿ ಅವರ ಭವಿಷ್ಯ ಏನಾಗುತ್ತೆ, ಅವರ ಶಾಸಕತ್ವ ಉಳಿಯುತ್ತಾ ಅಥವಾ ಹೋಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಸೊ ಯಾರಿಗೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಕೊಡ್ತಾ ಇರ್ತಕ್ಕಂತಹ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.